ಅಪ್ಪು ಸರ್ ಅಭಿಮಾನಿಗಳು ನಾನು ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಬರೀ ಅಪ್ಪು ಸರ್ ಅಭಿಮಾನಿಗಳು ಮಾತ್ರ ಅಂತಲ್ಲ, ಕನ್ನಡ ಚಿತ್ರರಂಗದ ಎಲ್ಲ ಸ್ಟಾರ್ ಮೇರು ನಟರುಗಳ ಒಂದು ಅಭಿಮಾನಿ ವೃಂದದವರು ಕೂಡ ನಾನು ಅಭಿಮಾನಿಗಳ ಮೊರೆ ಹೋಗಿ ಅಭಿಮಾನಿ ದೇವರುಗಳ ಪ್ರೊಡಕ್ಷನ್ ಹೌಸ್ ಅಂತೇಳಿ ಒಂದು ಸಿನಿಮಾ ಮಾಡಿಕೊಟ್ಟಿದ್ದೀನಿ. ಯಾಕಪ್ಪ ಈ ಥರ ನಾನು ವಿಭಿನ್ನವಾಗಿ ಪ್ರಯತ್ನ ಪಟ್ಟೆ ಅಂತಂದರೆ, ನಾನು ಬೇಸಿಕಲಿ ಮೈಸೂರಿನ ರಂಗಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಡ್ರಾಮಾ ಆರ್ಟಿಸ್ಟು. ಅದಾದ ನಂತರ ಒಂದು 2-3-4 ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಬಟ್ ನನಗೆಲ್ಲೂ ಕೂಡ ಒಂದು ಒಳ್ಳೆಯ ಅವಕಾಶಗಳು ಸಿಗದೇ ಇರೋ ಕಾರಣ, ಇಲ್ಲ ನಾನು ಸಿನಿಮಾ ಮಾಡಲೇಬೇಕು, ನಾನು ಏನಾದರೂ ಪಟ್ಟಿರೋ ಕಷ್ಟಕ್ಕೆ ನಾನು ಶ್ರಮ ಪಟ್ಟಿರೋದಕ್ಕೆ ನಾನು ಪ್ರತಿಫಲ ತಗೊಳ್ಬೇಕು ಅಂತೇಳಿ ನಾನೇ ಒಂದು ಟೀಮನ್ನು ಕಟ್ಟಿ ಒಂದು ಕಂಪ್ಲೀಟ್ ಸ್ಕ್ರಿಪ್ಟನ್ನು ಮಾಡಿ DTP ಮಾಡಿ ಪ್ರೊಡ್ಯೂಸರ್ಸ್ನ ಹುಡ್ಕಕ್ಕೆ ಹೋಗ್ತೀನಿ. ಕಂಪ್ಲೀಟ್ ಸಾಂಗ್ಸ್ ಎಲ್ಲನೂ ಬರೆದು, ಆದರೂ ಕೂಡ ನನಗೆ ಪ್ರೊಡ್ಯೂಸರ್ ಸಿಗೋಲ್ಲ. ನೋಡಿ, ಒಂದು ಸ್ಕ್ರಿಪ್ಟು ರೆಡಿ ಆಗಬೇಕು ಅಂದರೆ 4-5 ಲಕ್ಷ ಬೇಕು ಅಂತಾರೆ. ಆದರೆ ನಾನು ಅದು 1 ವರ್ಷಗಳ ಕಾಲ 1-2 ವರ್ಷಗಳ ಕಾಲ ಯಾರ ಹತ್ರನೂ ನಾನು ಹಣದ ಸಹಾಯ ಕೇಳಿದೆ. ಯಾಕಂದರೆ ನಾನು ಹೊಸಬ ಆಗಿರೋದ್ರಿಂದ ನಾನು ಎಲ್ಲೂ ಕೂಡ ಹಣದ ಸಹಾಯ ಕೇಳಿದೆ. ನಾನು ಡ್ರೈವಿಂಗ್ ಕೆಲಸ ಮಾಡಿ ಮತ್ತೊಂದು ಮಾಡಿ ಒಂದು ಸಾಂಗನ್ನು ಮಾಡಿ ನಾನು ಗ್ರಾವಿಟಿ ಆಡಿಯೋ ಆ್ಯಂಡ್ ಫಿಲ್ಮ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಭೂಮಿಗೆ ಬಂದ ಭಗವಂತ ಅಂದರೆ ಅಪ್ಪ ಅಮ್ಮ ಅಪ್ಪು ಸಿನಿಮಾದಲ್ಲಿ ಅಪ್ಪು ಸರ್ ಮೇಲೆ ಬರುವಂಥ ಒಂದು ಸಾಂಗ್ ಅದನ್ನು ಸುನಿಲ್ ಸರಿಗಮಪ್ಪ ಅವ್ರ ಕೈಯಲ್ಲಿ ಆಡಿಸಿ ನಾವು ರಿಲೀಸ್ ಮಾಡಿದ್ವಿ. ಒಂದೇ ಒಂದು ತಿಂಗಳಲ್ಲಿ ಯಾವುದೇ ಥರ ನೋಡಿ, ಹೊಸಬರಾಗಿದ್ಕೊಂಡು ನಾವು ಒಂದೇ ಒಂದು ತಿಂಗಳಲ್ಲಿ 50,000-60 ಸಾವಿರ ಜನರ ವೀಕ್ಷಣೆ ಪಡೆದಿದೆ. ಇದು ಆರ್ಗ್ಯಾನಿಕ್ ವ್ಯೂ. ಸೊ ಕೇಳಿದವರು ಸುಮಾರು ಜನ ಶಾಕ್ ಆಗ್ತಾರೆ, ಯಾಕಂದರೆ ಎಂತೆಂಥವ್ರದ್ದು ಕೂಡ ಹೋಗ್ತಿಲ್ಲ, ಆದರೆ ನಿಮ್ದು ಇಷ್ಟು ಹೋಗಿದೆ ಅಂತ ಅಂದಾಗ ಅದೊಂದು ನನಗೆ ಉತ್ತೇಜನ ನೀಡಿದೆ. ಒಂದು ಜಾಗ ಕೊಡಿ, ಊಟ ಕೊಡಿ, ಮಲಕ್ಕೆ ಒಂದು ರಘು ಚಾಪೆ ದಿಮ್ ಕೊಡಿ ಸರ್ ಹೊಸ್ಕೊಳ್ಳೋಕ್ಕೆ. ₹1 ಬೇಡ ಸರ್, ನಿಮ್ಗೆ ₹10 ಹಾಕಿದ್ದಕ್ಕೆ ₹1 ಲಾಭ ಬಂತಾ? ನಿಮ್ಗೆ ಇಷ್ಟ ಆಯ್ತಾ ಸರ್, 10 ಪೈಸೆ ಕೊಡಿ, ಇಲ್ಲಾಂದರೆ ಅದೂ ಬೇಡ ಸರ್. ನಾನು ದುಡ್ಡು ಮಾಡಬೇಕು ಅಥವಾ ಹಿಂಗೆ ಬದುಕಬೇಕು ಅಂತ ಬಂದವನಲ್ಲ. ಆ ಥರ ಬದುಕಬೇಕು ಅಂತಂದರೆ ಡ್ರೈವಿಂಗ್ ಸ್ಪೇರ್ಗೆ ಹೋದರೆ ಇಡೀ ಕರ್ನಾಟಕನೇ ಸುತ್ಕೊಂಬರ್ತಿದ್ದೀನಿ. ಆ ಥರ ನಾನು ಎಲ್ಲ ಪ್ಲೇಸ್ಗಳನ್ನೂ ನೋಡಿದ್ದೀನಿ. ಸೊ ಆದರೂ ನಂದು ಇರೋದ್ರಿಂದ ನನಗೆ ದುಡ್ಡು ಮಾಡೋ ಆಸೆ ಅಂತೂ ಇಲ್ಲ. ದಯಮಾಡಿ ನನಗೆ ಒಂದು ಸಿನಿಮಾ ಮಾಡ್ಕೊಂಡು ಅವಕಾಶ ಮಾಡಿಕೊಡಿ. ಮತ್ತು ನಮ್ಮಿಂದ ನಮ್ಮ ಚಿತ್ರತಂಡಕ್ಕೆ ಒಂದು 4 ಜನ ಎಲ್ಲ ಚೆನ್ನಾಗಿರ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಸಮಾಜಕ್ಕೆ ನಾವು ಒಂದು ಒಳ್ಳೆ ಮೆಸೇಜ್ನ ಕೊಡಬೇಕು ಅಂತ ಹೊಟ್ಟಿರೋದ್ರಿಂದ ದಯಮಾಡಿ ಎಲ್ಲರೂ ನಮಗೆ ಒಂದು ಅವಕಾಶ ಮಾಡಿಕೊಡಿ. ಆಮೇಲೆ ಇನ್ ಕೇಸ್ ಯಾರೂ ಕೂಡ ನಮ್ಗೆ ಸಹಾಯ ಮಾಡಲಿಲ್ಲ ಅಥವಾ ಪ್ರೊಡ್ಯೂಸರ್ ಸಿಗಲಿಲ್ಲ ಅಂತಂದ್ರೂ ನಾವು ಸಿನಿಮಾ ಮಾಡ್ತೀವಿ. ಆದರೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೆ ಬೆನ್ನೆಲುಬಾಗಿ ನಾಗೇಶ್ ಸರ್ ಆಗಿರ್ಬೋದು, ಈ ಥರದ ನಮ್ಮ ಚಿತ್ರತಂಡದವರೆಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಮಾಡಿಕೊಡ್ತೀವಿ ಅಂತೇಳಿ ಯೂನಿಟನ್ನು ಕೊಡೋದ್ರಾಗಿ ನಮಗೆ ನಾಗೇಶ್ ಸರ್ ನಿಂತಿದ್ದಾರೆ. ಮತ್ತು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ನಮ್ಗೆ ಅವಕಾಶ ಮಾಡಿಕೊಡಿ. ಅಪ್ಪು ಸರ್ ಅಭಿಮಾನಿಗಳು ನಾನು ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಬರೀ ಅಪ್ಪು ಸರ್ ಅಭಿಮಾನಿಗಳು ಮಾತ್ರ ಅಂತಲ್ಲ, ಕನ್ನಡ ಚಿತ್ರರಂಗದ ಎಲ್ಲ ಸ್ಟಾರ್ ಮೇರು ನಟರುಗಳ ಒಂದು ಅಭಿಮಾನಿ ವೃಂದದವರು ಕೂಡ ನನಗೆ ಒಂದು ದೊಡ್ಡ ಅವಕಾಶ ಮಾಡಿಕೊಡ್ಬೇಕು. ಮತ್ತು ನಮ್ಮ ಈ ಸಿನಿಮಾಗೆ ಸಪೋರ್ಟಾಗಿ ನಮ್ಮ ರವಿಕುಮಾರ್ ಸರು ನಿಂತಿದ್ದಾರೆ, ನಮ್ಮ ನಾಗೇಶ್ ಸರು ನಿಂತಿದ್ದಾರೆ, ನಮ್ಮ ಪುಟ್ಟಣ, ನಮ್ಮ ಎಂಟೈರ್ ಟೀಮು ಅಪ್ರೂಪು, ನಮ್ಮ ಆನಂದ್ ಸರ್ ಅಂತೂ ಮುಖ್ಯ ಪಾತ್ರದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತವ್ರೆ. ಸೊ ಇದ ಕಾರಣ ಅದಕ್ಕೆ ಒಂದು ಸಾಹಿತ್ಯನೂ ಕೂಡ ನಮ್ಮ ರವಿ ಸರ್ ಬರೆದವ್ರೆ. ಸೊ ಅವರೇ 1-2 ಮಾತು ಹೇಳ್ತಾರೆ. ದಯಮಾಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ನೀನೇ ಸ್ವರೂಪ, ಬಡವರ ಪಾಲಿಗೆ ದೇವರ ರೂಪ.